ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಸದನದ ಹೊರಗೂ ಒಳಗೂ ಕೋಲಾಹಲ. ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ನಾಯಕರ ಮೇಲೆ ಸಿಎಂ ಗರಂ. ದಲಿತರ ಹಣ ಎಲ್ಲಿ ಹೋಯ್ತು, ರಾಹುಲ್ ಮನೆಗೆ ಹೋಯ್ತು ಅಂತ ಘೋಷಣೆ. ಇದೆಲ್ಲವನ್ನ ನೋಡೋಣ ನಾಗಾಸ್ತ್ರ ನ್ಯೂಸ್ ಟಾಪ್ 9ನಲ್ಲಿ. ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ರಣಕಹಳೆ ಮೊಳಗಿಸಿರುವ ಬಿಜೆಪಿ ಪಟ್ಟು ಬಿಗಿಗೊಳಿಸಿದೆ. ನಿನ್ನೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ನಿನ್ನೆ ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸಿದ ಬಿಜೆಪಿ ನಾಯಕರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾ ಮೆರವಣಿಗೆ ಕೈಗೊಂಡಿದ್ರು. ಆದರೆ ದಾರಿ ಮಧ್ಯೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದೊಂದು ಕಡೆಯಾದ್ರೆ ಮತ್ತೊಂದೆಡೆ ಸದನದೊಳಗೂ ಬಿಜೆಪಿ ಪಡೆ ಕೋಲಾಹಲವನ್ನೇ ಸೃಷ್ಟಿಸಿತು. ಸದನದಲ್ಲಿ ನಿನ್ನೆ ಬೆಳಗ್ಗೆಯಿಂದಲೇ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ನಾಯಕರು ಭೋಜನ ವಿರಾಮ ಬಳಿಕ ಕದನವನ್ನ ತೀವ್ರಗೊಳಿಸಿದ್ರು. ಮಧ್ಯಾಹ್ನ ಕಲಾಪ ಶುರುವಾಗ್ತಿದ್ದಂತೆ ಸಿಎಂ ಮಾತಿಗಿಳಿದ್ರು. ಆಗ ಮಧ್ಯ ಪ್ರವೇಶಿಸಿದ ಸುನೀಲ್ ಕುಮಾರ್, ಯಾರಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ ಸಿಎಂ ಹೇಳಿದ್ರು. ಈಗ ಸಿಎಂ ಫೋನ್ ಆನ್ ಮಾಡ್ಲಿ ಅಂದ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ. ನಾನು ಈಗ ಮುಖ್ಯಮಂತ್ರಿಗಳಿಗೆ ಸವಾಲ್ ಹಾಕ್ತೀನಿ, ನೀವೊಂದು ಫೋನ್ ಆನ್ ಮಾಡಿ ನೋಡೋಣ. ಸಾವಿರ ಫೋನ್ ಬರುತ್ತೆ, ನಿಮಗೆ 1000 ಫೋನ್ ಬರುತ್ತೆ. ಒಂದು ಫೋನ್ ಆನ್ ಮಾಡಿ ನೋಡೋಣ. ಫೋನ್ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತೇಳಿ ಬಹಿರಂಗವಾದಂತ ಚಾಲೆಂಜ್ ಮಾಡಿದ್ರು. ಈಗ ಒಂದು ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರ ವಿಷಯಕ್ಕೆ ಫೋನ್ ಆನ್ ಮಾಡಿ ನೋಡೋಣ. ವಿಧಾನಸಭೆಯಲ್ಲಿ ಸದನದ ಬಾವಿಗಿಳಿದು ಪ್ಲಗ್ ಕಾರ್ಡ್ ಹಿಡಿದು ನಿಂತ ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಗರಂ ಆದ ಸಿಎಂ, ಇಲ್ಲಿ ಬಂದು ಭಿತ್ತಿ ಪತ್ರ ಹಿಡ್ಕೊಳ್ಳಪ್ಪ, ಸ್ಪೀಕರ್ನೇ ಮುಚ್ಚಿ ಹಾಕಿದಿರಲ್ಲ ಅಂತ ಸಿಟ್ಟಾದ್ರು. ವಿಧಾನಸಭೆಯಲ್ಲಿ ಬಿಜೆಪಿ ನಾಯಕರ ಕೂಗಾಟ, ಘೋಷಣೆಗಳು ಮುಗಿಲು ಮುಟ್ಟಿತ್ತು. ದಲಿತರ ಹಣ ಎಲ್ಲೋಯ್ತು, ರಾಹುಲ್ ಮನೆಗೆ ಹೋಯ್ತು ಅಂತ ಘೋಷಣೆ ಮೊಳಗಿಸಿದ್ರು. ಇಷ್ಟೇ ಅಲ್ಲ, ಮಂತ್ರಿಗಿರಿ ಸೇಲ್ ಆಯ್ತು ಅಂತ ಕಿಡಿನುಡಿಗಳಿಂದ ಟೀಕಿಸಿದ್ರು. ದಲಿತರ ಹಣ ಎಲ್ಲೋಯ್ತು, ದಲಿತರ ಹಣ ಎಲ್ಲೋಯ್ತು, ಬಡವರ ಹಣ ಎಲ್ಲೋಯ್ತು, ಬಡವರ ಹಣ ಎಲ್ಲೋಯ್ತು. ವಿಧಾನಮಂಡಲ ಅಧಿವೇಶನ ಆಗಸ್ಟ್ 27ರವರೆಗೆ ನಡೀಬೇಕಿತ್ತು. ಆದರೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಗದ್ದಲ ಸೃಷ್ಟಿಸಿ ತೀವ್ರ ಹೋರಾಟ ನಡೆಸ್ತಾ ಇರುವ ಹಿನ್ನೆಲೆ ಅಧಿವೇಶನವನ್ನ ಸ್ಪೀಕರ್ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಬಿಜೆಪಿ ಅಹೋರಾತ್ರಿ ಹೋರಾಟಕ್ಕೂ ಸಜ್ಜಾಗಿತ್ತು. ಆದರೆ 3 ದಿನ ಮುನ್ನ ಅಧಿವೇಶನಕ್ಕೆ ತೆರೆ ಎಳೆಯಲಾಗಿದೆ. ವಿಧಾನಸಭೆ ಕಲಾಪ ಮುಂದೂಡಿಕೆ ಆಗ್ತಿದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನ ಪರಿಷತ್ಗೆ ಆಗಮಿಸಿದ್ರು. ವಿಧಾನ ಪರಿಷತ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ಬಿಜೆಪಿ ನಾಯಕರ ಮೇಲೆ ಸಿಎಂ ಡಿಕೆಶಿ ಕೆಂಡ ಕಾರಿದ್ರು. ಆದರೆ ಸಿಎಂ ಮಾತಿಗೆ ಜಗ್ಗದ ವಿಪಕ್ಷ ಸದಸ್ಯರು ಗದ್ದಲ ಮುಂದುವರಿಸಿದ್ರಿಂದ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಸಿಬಿಐನ ಇಡಿ ಅವರು ಅನೇಕ ತನಿಖೆ ಕೂಡ ಕೊಟ್ಟಿದ್ದಾರೆ. ಅವರ ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ನೇರವಾಗಿ ನಾಗೇಂದ್ರ ಅವರು ತಪ್ಪಿಸಿದ್ರು ಅಂತ ಎಲ್ಲೂ ಕೂಡ ಅವರು ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವರು ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಚರ್ಚೆ ಮಾಡಬಹುದಾಯ್ತು. ನೋಟಿಸ್ ಕೊಡದೆ ಚರ್ಚೆನೂ ಮಾಡದೆ ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬೇಕಾಯ್ತು. ವಿಧಾನಮಂಡಲ ಅಧಿವೇಶನ ಮೊಟಕುಗೊಳಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಪ್ರತಿಪಕ್ಷಗಳಿಗೆ ಹೆದರಿ ಕಲಾಪವನ್ನ ಮುಂದೂಡಲಾಗಿದೆ. ಸರ್ಕಾರ ಹಿಂಬಾಗಿಲಿಂದ ಓಡಿ ಹೋಗಿದೆ ಅಂತ ಆರ್ ಅಶೋಕ್ ಮತ್ತು ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಒಂದು 25-30 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷಕ್ಕೆ ಹೆದರಿ ಇಡೀ ಅಧಿವೇಶನವನ್ನ ರದ್ದು ಮಾಡಿ ಹೋಗಿರುವಂತ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಪಲಾಯನವಾದವನ್ನ ಮಾಡಿದ್ದಾರೆ. ಇವತ್ತು ಭ್ರಷ್ಟರನ್ನ ರಕ್ಷಣೆ ಮಾಡುವ ಸಲುವಾಗಿ ಸದನದಲ್ಲಿ ವಿರೋಧ ಪಕ್ಷವನ್ನ ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಹಿಂಬಾಗಿಲಿನಿಂದ ಓಡೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ನಾಯಕರೆಲ್ಲ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧವೇ ಬಾಂಬ್ ಹಾಕಿದ್ದಾರೆ. 8 ದಿನ ಸದನ ನಡೆಯಲು ಬಿಡದೆ ನಾಗೇಂದ್ರ ಬೆನ್ನತ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ತೊಂದರೆಯಾಗದಂತೆ ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರೇ ಸದನದಲ್ಲಿ ಇರಲಿಲ್ಲ ಅಂದಿದ್ದಾರೆ. ಬಿಜೆಪಿಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಸುಗರಕ್ಕೊಳಗಬಾರ್ದು ಅಂತೇಳಿ ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇದೆ ಅನ್ನೋ ಮಾತುಕತೆ ಆಗಿದೆ. ಬಿಜೆಪಿ ಒಬ್ಬ ನಾಯಕ, ರಾಜ್ಯಾಧ್ಯಕ್ಷನೇ ಇಲ್ಲ ಅಲ್ಲಿ ಧರಣಿಯಲ್ಲಿ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ಈ ವಿಚಾರವನ್ನ ರಾಜ್ಯಪಾಲರ ಅಂಗಳಕ್ಕೆ ಕೊಂಡೊಯ್ದಿದೆ.
ನಿನ್ನೆ ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ದೂರು ಸಲ್ಲಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಸಿಎಂಗೆ ನಿರ್ದೇಶನ ನೀಡುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಜೆಡಿಎಸ್ ಶಾಸಕರಿಂದ ಮನವಿ ಮಾಡಿದ್ದಾರೆ.